ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಇಂಡಿ ಶಾಸಕರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಸಾಮೂಹಿಕ ರಾಜೀನಾಮೆ, ಉಗ್ರ ಹೋರಾಟದ ಎಚ್ಚರಿಕೆ. ಸ್ವಾತಂತ್ರ್ಯ ಬಂದ ನಂತರ ಇಂದಿನವರೆಗೆ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಮರ್ಪಕ ಸಚಿವ ಸ್ಥಾನ ದೊರೆಯದಿರುವುದು ಕ್ಷೇತ್ರದ ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಾರಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಕಾಂಗ್ರೆಸ್ ಪಕ್ಷದ ವಿವಿಧ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಇಂಡಿ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿಂಬೆ ಅಭಿವೃದ್ಧಿ ಮಂಡಳಿಯ ರಾಜ್ಯಾಧ್ಯಕ್ಷ ಭೀಮುಕಾಕ ಕವಲ್ಗಿ ಅವರು, ಬಸವಣ್ಣನವರ ತತ್ವಗಳನ್ನು ಪಾಲಿಸುತ್ತಾ ಸಂತ ಮತ್ತು ಸಾಧುಗಳ ಸೇವೆಯಲ್ಲಿ ತೊಡಗಿಕೊಂಡು ಸಾಮಾನ್ಯ ಜನರ ಬದುಕಿನ ಸುಧಾರಣೆಗೆ ಶ್ರಮಿಸುತ್ತಿರುವ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡದೆ ಹೋದರೆ ಪಕ್ಷದ ವಿವಿಧ ಹುದ್ದೆಗಳಲ್ಲಿರುವ ಎಲ್ಲಾ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಂಡಿ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ನೀಡಿರುವ ಕೊಡುಗೆಯನ್ನು ಸ್ಮರಿಸಿದ ಅವರು, ರಾಜಕೀಯ ಅನುಭವ, ಆಡಳಿತಾತ್ಮಕ ಜ್ಞಾನ ಮತ್ತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಹೊಂದಿರುವ ಯಶವಂತರಾಯಗೌಡ ಪಾಟೀಲ್ ಅವರು ಸಚಿವ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಅವರಿಗೆ ಅವಕಾಶ ನೀಡಿದರೆ ರಾಜ್ಯದ ಅಭಿವೃದ್ಧಿಗೂ ಮಹತ್ತರ ಕೊಡುಗೆ ನೀಡಲಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಇಲಿಯಾಸ್ ಬೋರಾಮಣಿ ಮಾತನಾಡಿ, ಒಮ್ಮೆ ನೀರು ಮತ್ತು ವಿದ್ಯುತ್ ಸಮಸ್ಯೆಗಳಿಂದ ಬಳಲುತ್ತಿದ್ದ ಇಂಡಿ ಕ್ಷೇತ್ರವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಕೊಂಡೊಯ್ಯುವ ಶ್ರೇಯಸ್ಸು ಯಶವಂತರಾಯಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತದೆ. ನೀರಿನ ಅಭಾವವನ್ನು ನೀಗಿಸಿ ವಿದ್ಯುತ್ ಕ್ಷೇತ್ರದಲ್ಲಿ ಪ್ರಗತಿಯನ್ನು ತಂದಿರುವ ಅವರು ಕ್ಷೇತ್ರದ ಭಗೀರಥರಾಗಿದ್ದಾರೆ. ಇಂತಹ ನಾಯಕರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಸಾಮೂಹಿಕ ರಾಜೀನಾಮೆ ಮಾತ್ರವಲ್ಲ, ಉಗ್ರ ಹೋರಾಟಕ್ಕೂ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಶಾಂತ್ ಕಾಳೆ ಮಾತನಾಡಿ, ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂಡಿ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಆ ಮಾತಿಗೆ ತಪ್ಪಬಾರದು. ಯಶವಂತರಾಯಗೌಡ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದ ಹಿರಿಯ ನಾಯಕರಾಗಿದ್ದಾರೆ. ಯಾವುದೇ ಆಮಿಷಗಳಿಗೆ ಒಳಗಾಗದೆ ಪಕ್ಷ ಸಂಘಟನೆಗೆ ಶ್ರಮಿಸಿದ ಜನನಾಯಕರಾಗಿದ್ದಾರೆ. ಅವರಿಗೆ ಅನ್ಯಾಯವಾದರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಲು ನಮಗೆ ಯಾರ ಅನುಮತಿಯೂ ಬೇಕಾಗಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಂಡಿ ತಾಲೂಕಿನ ವಿವಿಧ ಗ್ಯಾರಂಟಿ ಯೋಜನೆಗಳ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಬು ನ್ಯೂಸ್ ವರದಿ ಸಿದ್ದಯ್ಯ ಹಿರೇಮಠ್, ಝಳಕಿ. ರಾಜ್ಯದಲ್ಲಿ ಮಂತ್ರಿ ಸ್ಥಾನ ನೀಡಬೇಕಂತ ಹೇಳಿ ಆಗ್ರಹ ಮಾಡಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. 20 ವರ್ಷಗಳ ಹಿಂದೆ, ಕಳೆದ 20 ವರ್ಷಗಳ ಹಿಂದೆ ಶಾಸಕರಿಗೆ ಮತಕ್ಷೇತ್ರ MLA ಆಗೋಕ್ಕಿಂತ ಮೊದಲ ಈ ಮತಕ್ಷೇತ್ರದೊಳಗ ಕಾಂಗ್ರೆಸ್ ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂದ್ರ ಬಹಳ ಹೀನಾಯವಾದಂತ ಪರಿಸ್ಥಿತಿ ಇತ್ತು. ಇಲ್ಲಿ ಕಾರ್ಯಕರ್ತರು ಸಿಗ್ತಿದ್ದಿಲ್ಲ. ಯಾವುದು ಇವತ್ತ ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಇಲೆಕ್ಷನ್ ನಿಂದಿರಬೇಕಾದ ಕಾರ್ಯಕರ್ತರು ಸಿಗ್ತಿದ್ದಿಲ್ಲ. ಅಂತದನ್ನ ಇವತ್ತಿನ ಬೇರು ಮಟ್ಟದಿಂದ, ತಳಮಟ್ಟದಿಂದ ಪಕ್ಷವನ್ನ ಇವತ್ತು ಸಂಘಟನೆ ಮಾಡಿ, ಸಂಘಟನೆ ಚತುರರಾದಂತ ಮಾನ್ಯ ಯಶವಂತರಾಯಗೌಡರು ಈ ಪಕ್ಷವನ್ನ ಬೆಳೆಸಿ ಇವತ್ತು ಯಾವ ರೀತಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಬೇರುಗಳನ್ನು ಬಿಟ್ಟರಪ್ಪ ಅಂದ್ರ, ನಮ್ದು ಈಗ ಯಾವುದೇ ಒಂದು ಪಂಚಾಯತ್ ಇಲೆಕ್ಷನ್ ಬಂದ್ರು ಸಹಿತ ನಮ್ಮ ಕಾರ್ಯಕರ್ತರು 10 ಮಂದಿ ಆಕಾಂಕ್ಷಿಗಳು ಇರುವಂತ ಆ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ. ಮತ್ತು ಹಿಂದೆ ಜಿಲ್ಲಾ ಪಂಚಾಯತಿಯಲ್ಲಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು 3 ಸಲ ಜಿಲ್ಲಾ ಪಂಚಾಯತಿ, 3 ಸಲ ವಿಧಾನಸಭೆಯನ್ನು ಪ್ರವೇಶಿಸಿರುವ ನಮ್ಮ ನಾಯಕರು ಅವರೆಲ್ಲರೂ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡೋಣ ಅನ್ನೋದು ನೀವು ದಿನ ಎದ್ದು ಪತ್ರಿಕೆ ಮುಖಾಂತರ ತಾವೇ ಇವೆಲ್ಲನ್ನು ಬರಿತಾ ಇರ್ತೀರಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ನಾಯಕರು ಏನು ಅಭಿವೃದ್ಧಿ ತಾಲೂಕಿನಲ್ಲಿ ಪಡಿಸ್ಯಾರ, ಅದೇ ರೀತಿ ರಾಜ್ಯದಲ್ಲಿನೂ ಅಭಿವೃದ್ಧಿ ಮಾಡಬೇಕನ್ನೋದು ನಮ್ಮ ಆಸೆ, ನಮ್ಮ ಕನಸು. ಆ ಕನಸಿಗಾಗಿ ನಾವೇನು ಒತ್ತಾಯಪೂರ್ವಕಲ್ಲ, ಏನು ರಾಷ್ಟ್ರೀಯ ನಾಯಕರು ಮಾನ್ಯ ನಮ್ಮ ನಾಯಕರಾದ ಯಶವಂತರಾಯಗೌಡ ಪಾಟೀಲ್ ಅವರಿಗೆ 2024 ಇಲೆಕ್ಷನ್ಗಿಂತ ಮುಂಚಿತವಾಗಿ ಏನು ಮಾತನ್ನು ಕೊಟ್ಟಿದ್ರು, ನಾವು ಈ ಸಲ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೇ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ನಿಮಗೆ ಮುಂದಿನ ಎಕ್ಸ್ಪೆನ್ಷನ್ದಾಗ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದಾಗ 2-2.5 ವರ್ಷ ನಂತರ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಆ ಸಮಯ ಬಂದದ್ದು. ಆ ಸಮಯಕ್ಕಾಗಿ ಒದಗಿಸಿದ್ದಾರೆ. ಅಲ್ಲದೆ ಈ ಹಿಂದೆ ಟ್ರ್ಯಾಕ್ಟರ್ ಮೂಲಕ ನಮಗೆಲ್ಲ ಗೊತ್ತಿದ್ದಂತೆ ಇಂಡಿ ತಾಲೂಕಿನಲ್ಲಿ ಮೊದಲನೇ ಬಾರಿ ಆರ್ಟ್ ಬಂದ ನಂತರ ಟ್ರ್ಯಾಕ್ಟರ್ 70-80 ಟ್ರ್ಯಾಕ್ಟರ್ ಕುಡಿಯುವ ನೀರಿನ ಸಲುವಾಗಿ ಅವರು ಕೈಗೊಂಡ ಕಾಮಗಾರಿ ಕೊಡಲಾಗಿತ್ತು. ತಾಲೂಕಿನ
ಕೆರೆಗಳ ಭರ್ತಿ ತುಂಬಿಸಿ IBC ಮತ್ತು IPCಗಳ ಮೂಲಕ ನೀರು ಹರಿಸಲಾಗಿದೆ. ಶ್ರೀ ರೇವಣಸಿದ್ದೇಶ್ವರ ಯಾತ್ರೆ ನೀರಾವರಿ ತಿರುಗುಂಡಿ ಎಕ್ಸ್ಟೆನ್ಷನ್ ಜಲಧಾರೆ ಹೀಗೆ ನೀರಾವರಿ ಕಾಮಗಾರಿ ಭರದಿಂದ ಸಾಗಲು ಅನುದಾನ ತಂದು ಕಾಮಗಾರಿ ನಡೆಯುತ್ತಿದೆ. ಕಳೆದ ಬಾರಿ ಮಂತ್ರಿ ಸ್ಥಾನ ಒದಗಿ ಬಂದರೂ ನಯವಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾಗ ಹೋದ ಸಲ ಅವರು ಮಂತ್ರಿ ಸ್ಥಾನ ತಗೋಗೌಡಪ್ಪ ಅಂತ ನಾನು ಇದ್ದವರು ಜೊತೆಯಲ್ಲಿ ಅವಾಗ ನಯವಾಗಿ ತಿರುಗಿಸಿ ಹಿರಿಯರು ನಮ್ಮವ್ರಿಗೆ ಬಂದು ಅವ್ರಿಗೆ ಕೊಡ್ರಿ